ಇನ್ನ ಇಲ್ಲಿವರೆಗೂ ಏನೇನಾಗಿದೆ ಅಂತ ನಮ್ಮ ಪ್ರತಿನಿಧಿ ಮಾರುತಿ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡ್ ಬರೋಣ. ಧರ್ಮಸ್ಥಳದ ತಲೆಬುರುಡ ಪ್ರಕರಣ ಸರಿಸುಮಾರು ಇದೀಗ 4 ದಿನ ಶೋಧ ಕಾರ್ಯ ನಡೆಯುತ್ತಿರುವಂತದ್ದು. 1ರಿಂದ 13 ಅಂಕಿಗಳ ಜಾಗವನ್ನ ಇದೀಗ ಶೋಧ ಕಾರ್ಯ ಮಾಡಲಿಕ್ಕೆ ಮುಂದಾಗಿರುವಂತದ್ದು. ಈಗ 4 ದಿನದಿಂದ ಆದಂತಹ ಕಾರ್ಯ ಏನಿದೆ ಅದರಲ್ಲಿ 6ನೇ ಒಂದು ಜಾಗದಲ್ಲಿ ಒಂದಿಷ್ಟು ಪಳೆಯುಳಿಕೆಗಳು ಸಿಕ್ಕಿದೆ ಅಂತಕ್ಕಂತಹ ಮಾತುಗಳು ಸಿಕ್ಕಿ ಬಂದಿದೆ. ಅದನ್ನು ಕೂಡ FSL ರಿಪೋರ್ಟ್ಗೆ ಕೊಟ್ಟಿರುವಂತಹದ್ದು. ಸದ್ಯ ಇದೀಗ ಇನ್ನೂ ಉಳಿದಂತಹ ಜಾಗಗಳೇನಿದ್ದಾವೆ ಅವುಗಳನ್ನು ಕೂಡ ಸದ್ಯ ಮಹಾಜರು ಮಾಡಲಿಕ್ಕೆ ಅಥವಾ ಮತ್ತೆ ಅದನ್ನು ಕಳೆಬರಗಳ ತೆಗಿಲಿಕ್ಕೆ ಶೋಧ ಕಾರ್ಯ ಮಾಡಲಿಕ್ಕೆ ಇದೀಗ SRT ಅಧಿಕಾರಿಗಳು ಮುಂದಾಗಿದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಒಂದು 3-4 ದಿನಗಳ ಕಾಲ ಸಂಪೂರ್ಣವಾಗಿ ಗ್ರಿಲ್ ಆಗಿರಬಹುದು ಮತ್ತೊಂದಿಷ್ಟು ಮಹಾಜರಾಗಿರಬಹುದು, ಮುಂದೆ ಉಳಿದ ಜಾಗಗಳನ್ನ ಗುರುತು ಮಾಡುವಂತಾಗಿರಬಹುದು, ಮತ್ತೆ ಇನ್ನು ಅವರು ಹೇಳಿದಂತ ಪ್ರಕಾರ ಅಂದ್ರೆ ಮುಸುಕುದಾರ ಹೇಳಿದ ಪ್ರಕಾರ ಸರಿಸುಮಾರು 100 ಶವಗಳು ಅಂತ ಹೇಳಿದ್ದಾರೆ. ಹೀಗಾಗಿ ಇನ್ನಷ್ಟು ಜಾಗಗಳನ್ನ ಮಹಾಜರು ಮಾಡಲಿಕ್ಕೆ ಮುಂದಾಗ್ತಾರ ಅಥವಾ ಇನ್ನು ಉಳಿದಂತಹ ಅಂದ್ರೆ ಈಗ 8 ಆಯ್ತು, 8ರಿಂದ 9, 10, 11, 12, 13 ಜಾಗಗಳನ್ನ ಮುಂದುವರೆಸಿ ಏನಾದರೂ ಮತ್ತೆ ಅವುಗಳನ್ನೇ ಅಗೆದು ಜಾಗವನ್ನು ನೋಡಲಿಕ್ಕೆ ಮುಂದಾಗ್ತಾರೆ. ಒಂದೆಡೆ ಯಾಕಂದ್ರೆ ನಿರಂತರವಾದ ಮಳೆ ಆಗಿರಬಹುದು, SRT ಅಧಿಕಾರಿಗಳು ಪ್ರಮುಖವಾಗಿ ಧರ್ಮಸ್ಥಳದಲ್ಲಿ, ಬೆಳ್ತಂಗಡಿಯಲ್ಲಿ ಮತ್ತು ಮಂಗಳೂರಿನಲ್ಲಿ ಬೀಡು ಬಿಟ್ಟಿರುವಂತದ್ದು. ಬೆಳಗಾದರೆ ಸಾಕು ಕಾರ್ಯಕಲಾಪಗಳನ್ನ ಆರಂಭ ಮಾಡ್ತಿರುವಂತದ್ದು. ಒಬ್ಬರಲ್ಲದಿದ್ರು ಇನ್ನೊಬ್ಬರನ್ನ ಕರೆಸಿಕೊಂಡು ನೆಲ ಅಗೆಯುವ ಕಾರ್ಯಕ್ಕೆ ಒಟ್ಟಾರೆಯಾಗಿ ಅಧಿಕಾರಿಗಳಾಗಿರ್ಬೋದು ಮತ್ತು ಏನು ಪೌರ ಕಾರ್ಮಿಕರು ಕೂಡ ಮುಂದಾಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಇವತ್ತು ಕೂಡ ಬೆಳಗ್ಗೆ ಸಾಕಷ್ಟು ಪ್ರಯತ್ನ ಮಾಡಿದ್ರು. 7 ಮತ್ತು 8 ಆಗಿದ್ರು. 2 ಜಾಗದಲ್ಲೂ ಕೂಡ ಯಾವುದೇ ಏನು ಶವದ ಒಂದು ಕುರುಹುಗಳು ಸಿಕ್ಕಿಲ್ಲ ಅಂತ ಹೇಳ್ಬೋದು. ಅಂದ್ರೆ ಯಾವುದೇ ರೀತಿಯ ಪಳೆಯುಳಿಕೆಗಳು ಸಿಕ್ಕಿಲ್ಲ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ನಾಳೆಯೂ ಕೂಡ ಮುಂದುವರಿಯುವ ಸಾಧ್ಯತೆ. ನಾಳೆ ಬೆಳಗ್ಗೆ ಮತ್ತೆ ಅದೇ ಮುಸುಕುದಾರನ್ನು ತೆಗೆದುಕೊಂಡು ಮತ್ತೊಂದಿಷ್ಟು ಡ್ರಿಲ್ ಮುಖಾಂತರ ಮತ್ತೆ ಅದೇ ಜಾಗಗಳನ್ನ ಶೋಧ ಮಾಡುವುದಾಗ್ಲಿ, ಅವುಗಳ FSL ವರದಿಗಳನ್ನು ತೆಗೆದುಕೊಳ್ಳೋದಾಗ್ಲಿ ಮತ್ತು ಅದು ಅಲ್ಲದೆ ಕೂಡ ಇವತ್ತು ಗ್ರಾಮ ಪಂಚಾಯತಿಗೆ ಸ್ವತಃ SIT ಸಮ್ಮುಖ ಒಂದಿಷ್ಟು ಅಧಿಕಾರಿಗಳು ಹೋಗಿ ಯಾರನ್ನೆಲ್ಲ ಮಾಡಿದ್ರಿ ದಫಾನ್ ಅನ್ನೋ ಒಂದು ವ್ಯವಸ್ಥೆಗಳಲ್ಲಿ ಅಲ್ಲೂ ಕೂಡ ಡಾಕ್ಯುಮೆಂಟ್ ಗಳನ್ನ ಕಲೆ ಹಾಕಿರುವಂತದ್ದು. ಸ್ಥಳೀಯವಾಗಿ ಯಾರ ಮೇಲೆ ಒಂದಿಷ್ಟು ಮಾತುಕತೆ ಮಾಡಬೇಕು ಅನ್ಸುತ್ತೋ ಅಂತವರೆಲ್ಲ ಜೊತೆಗೆ ಮಾತನಾಡಿ SIT ಅಧಿಕಾರಿಗಳು ತನಿಖೆ ಮುಂದುವರಿಸಿದ್ದಾರೆ. ಒಟ್ಟಾರೆ ನಾಳೆಯೂ ಕೂಡ ಒಂದಿಷ್ಟು ತನಿಖಾ ನಡೆಯುವಂತಹ ವ್ಯವಸ್ಥೆ ಇರುವಂತದ್ದು. ಕ್ಯಾಮರಾ ಶೇಖರ್ ಕೊಪ್ಪ ಜೊತೆ ಮಾರುತಿ, BM ರಿಪಬ್ಲಿಕ್ ಕನ್ನಡ, ಮಂಗಳೂರು. ಇನ್ನ ಇಲ್ಲಿವರೆಗೂ ಏನೇನಾಗಿದೆ ಅಂತ ನಮ್ಮ ಪ್ರತಿನಿಧಿ ಮಾರುತಿ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡ್ ಬರೋಣ. ಧರ್ಮಸ್ಥಳದ ತಲೆಬುರುಡ ಪ್ರಕರಣ ಸರಿಸುಮಾರು ಇದೀಗ 4 ದಿನ ಶೋಧ ಕಾರ್ಯ ನಡೆಯುತ್ತಿರುವಂತದ್ದು. 1ರಿಂದ 13 ಅಂಕಿಗಳ ಜಾಗವನ್ನ ಇದೀಗ ಶೋಧ ಕಾರ್ಯ ಮಾಡಲಿಕ್ಕೆ ಮುಂದಾಗಿರುವಂತದ್ದು. ಈಗ 4 ದಿನದಿಂದ ಆದಂತಹ ಕಾರ್ಯ ಏನಿದೆ ಅದರಲ್ಲಿ 6ನೇ ಒಂದು ಜಾಗದಲ್ಲಿ ಒಂದಿಷ್ಟು ಪಳೆಯುಳಿಕೆಗಳು ಸಿಕ್ಕಿದೆ ಅಂತಕ್ಕಂತಹ ಮಾತುಗಳು ಸಿಕ್ಕಿ ಬಂದಿದೆ. ಅದನ್ನು ಕೂಡ FSL ರಿಪೋರ್ಟ್ಗೆ ಕೊಟ್ಟಿರುವಂತಹದ್ದು. ಸದ್ಯ ಇದೀಗ ಇನ್ನೂ ಉಳಿದಂತಹ ಜಾಗಗಳೇನಿದ್ದಾವೆ ಅವುಗಳನ್ನು ಕೂಡ ಸದ್ಯ ಮಹಾಜರು ಮಾಡಲಿಕ್ಕೆ ಅಥವಾ ಮತ್ತೆ ಅದನ್ನು ಕಳೆಬರಗಳ ತೆಗಿಲಿಕ್ಕೆ ಶೋಧ ಕಾರ್ಯ ಮಾಡಲಿಕ್ಕೆ ಇದೀಗ SRT ಅಧಿಕಾರಿಗಳು ಮುಂದಾಗಿದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಒಂದು 3-4 ದಿನಗಳ ಕಾಲ ಸಂಪೂರ್ಣವಾಗಿ ಗ್ರಿಲ್ ಆಗಿರಬಹುದು ಮತ್ತೊಂದಿಷ್ಟು ಮಹಾಜರಾಗಿರಬಹುದು, ಮುಂದೆ ಉಳಿದ ಜಾಗಗಳನ್ನ ಗುರುತು ಮಾಡುವಂತಾಗಿರಬಹುದು, ಮತ್ತೆ ಇನ್ನು ಅವರು ಹೇಳಿದಂತ ಪ್ರಕಾರ ಅಂದ್ರೆ ಮುಸುಕುದಾರ ಹೇಳಿದ ಪ್ರಕಾರ ಸರಿಸುಮಾರು 100 ಶವಗಳು ಅಂತ ಹೇಳಿದ್ದಾರೆ. ಹೀಗಾಗಿ ಇನ್ನಷ್ಟು ಜಾಗಗಳನ್ನ ಮಹಾಜರು ಮಾಡಲಿಕ್ಕೆ ಮುಂದಾಗ್ತಾರ ಅಥವಾ ಇನ್ನು ಉಳಿದಂತಹ ಅಂದ್ರೆ ಈಗ 8 ಆಯ್ತು, 8ರಿಂದ 9, 10, 11, 12, 13 ಜಾಗಗಳನ್ನ ಮುಂದುವರೆಸಿ ಏನಾದರೂ ಮತ್ತೆ ಅವುಗಳನ್ನೇ ಅಗೆದು ಜಾಗವನ್ನು ನೋಡಲಿಕ್ಕೆ ಮುಂದಾಗ್ತಾರೆ. ಒಂದೆಡೆ ಯಾಕಂದ್ರೆ ನಿರಂತರವಾದ ಮಳೆ ಆಗಿರಬಹುದು, SRT ಅಧಿಕಾರಿಗಳು ಪ್ರಮುಖವಾಗಿ ಧರ್ಮಸ್ಥಳದಲ್ಲಿ, ಬೆಳ್ತಂಗಡಿಯಲ್ಲಿ ಮತ್ತು ಮಂಗಳೂರಿನಲ್ಲಿ ಬೀಡು ಬಿಟ್ಟಿರುವಂತದ್ದು. ಬೆಳಗಾದರೆ ಸಾಕು ಕಾರ್ಯಕಲಾಪಗಳನ್ನ ಆರಂಭ ಮಾಡ್ತಿರುವಂತದ್ದು. ಒಬ್ಬರಲ್ಲದಿದ್ರು ಇನ್ನೊಬ್ಬರನ್ನ ಕರೆಸಿಕೊಂಡು ನೆಲ ಅಗೆಯುವ ಕಾರ್ಯಕ್ಕೆ ಒಟ್ಟಾರೆಯಾಗಿ ಅಧಿಕಾರಿಗಳಾಗಿರ್ಬೋದು ಮತ್ತು ಏನು ಪೌರ ಕಾರ್ಮಿಕರು ಕೂಡ ಮುಂದಾಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಇವತ್ತು ಕೂಡ ಬೆಳಗ್ಗೆ ಸಾಕಷ್ಟು ಪ್ರಯತ್ನ ಮಾಡಿದ್ರು. 7 ಮತ್ತು 8 ಆಗಿದ್ರು. 2 ಜಾಗದಲ್ಲೂ ಕೂಡ ಯಾವುದೇ ಏನು ಶವದ ಒಂದು ಕುರುಹುಗಳು ಸಿಕ್ಕಿಲ್ಲ ಅಂತ ಹೇಳ್ಬೋದು. ಅಂದ್ರೆ ಯಾವುದೇ ರೀತಿಯ ಪಳೆಯುಳಿಕೆಗಳು ಸಿಕ್ಕಿಲ್ಲ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ನಾಳೆಯೂ ಕೂಡ ಮುಂದುವರಿಯುವ ಸಾಧ್ಯತೆ. ನಾಳೆ ಬೆಳಗ್ಗೆ ಮತ್ತೆ ಅದೇ ಮುಸುಕುದಾರನ್ನು ತೆಗೆದುಕೊಂಡು ಮತ್ತೊಂದಿಷ್ಟು ಡ್ರಿಲ್ ಮುಖಾಂತರ ಮತ್ತೆ ಅದೇ ಜಾಗಗಳನ್ನ ಶೋಧ ಮಾಡುವುದಾಗ್ಲಿ, ಅವುಗಳ FSL ವರದಿಗಳನ್ನು ತೆಗೆದುಕೊಳ್ಳೋದಾಗ್ಲಿ ಮತ್ತು ಅದು ಅಲ್ಲದೆ ಕೂಡ ಇವತ್ತು ಗ್ರಾಮ ಪಂಚಾಯತಿಗೆ ಸ್ವತಃ SIT ಸಮ್ಮುಖ ಒಂದಿಷ್ಟು ಅಧಿಕಾರಿಗಳು ಹೋಗಿ ಯಾರನ್ನೆಲ್ಲ ಮಾಡಿದ್ರಿ ದಫಾನ್ ಅನ್ನೋ ಒಂದು ವ್ಯವಸ್ಥೆಗಳಲ್ಲಿ ಅಲ್ಲೂ ಕೂಡ ಡಾಕ್ಯುಮೆಂಟ್ ಗಳನ್ನ ಕಲೆ ಹಾಕಿರುವಂತದ್ದು. ಸ್ಥಳೀಯವಾಗಿ ಯಾರ ಮೇಲೆ ಒಂದಿಷ್ಟು ಮಾತುಕತೆ ಮಾಡಬೇಕು ಅನ್ಸುತ್ತೋ ಅಂತವರೆಲ್ಲ ಜೊತೆಗೆ ಮಾತನಾಡಿ SIT ಅಧಿಕಾರಿಗಳು ತನಿಖೆ ಮುಂದುವರಿಸಿದ್ದಾರೆ. ಒಟ್ಟಾರೆ ನಾಳೆಯೂ ಕೂಡ ಒಂದಿಷ್ಟು ತನಿಖಾ ನಡೆಯುವಂತಹ ವ್ಯವಸ್ಥೆ ಇರುವಂತದ್ದು. ಕ್ಯಾಮರಾ ಶೇಖರ್ ಕೊಪ್ಪ ಜೊತೆ ಮಾರುತಿ, BM ರಿಪಬ್ಲಿಕ್ ಕನ್ನಡ, ಮಂಗಳೂರು. ಇನ್ನ ಇಲ್ಲಿವರೆಗೂ ಏನೇನಾಗಿದೆ ಅಂತ ನಮ್ಮ ಪ್ರತಿನಿಧಿ ಮಾರುತಿ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡ್ ಬರೋಣ. ಧರ್ಮಸ್ಥಳದ ತಲೆಬುರುಡ ಪ್ರಕರಣ ಸರಿಸುಮಾರು ಇದೀಗ 4 ದಿನ ಶೋಧ ಕಾರ್ಯ ನಡೆಯುತ್ತಿರುವಂತದ್ದು. 1ರಿಂದ 13 ಅಂಕಿಗಳ ಜಾಗವನ್ನ ಇದೀಗ ಶೋಧ ಕಾರ್ಯ ಮಾಡಲಿಕ್ಕೆ ಮುಂದಾಗಿರುವಂತದ್ದು. ಈಗ 4 ದಿನದಿಂದ ಆದಂತಹ ಕಾರ್ಯ ಏನಿದೆ ಅದರಲ್ಲಿ
6ನೇ ಒಂದು ಜಾಗದಲ್ಲಿ ಒಂದಿಷ್ಟು ಪಳೆಯುಳಿಕೆಗಳು ಸಿಕ್ಕಿದೆ ಅಂತಕ್ಕಂತಹ ಮಾತುಗಳು ಸಿಕ್ಕ ಬಂದಿದೆ. ಅದನ್ನು ಕೂಡ FSL ರಿಪೋರ್ಟ್ಗೆ ಕೊಟ್ಟಿರುವಂತಹದ್ದು. ಸದ್ಯ ಇದೀಗ ಇನ್ನೂ ಉಳಿದಂತಹ ಜಾಗಗಳೇನಿದಾವೆ ಅವುಗಳನ್ನು ಕೂಡ ಸದ್ಯ ಮಹಾಜರು ಮಾಡಲಿಕ್ಕೆ ಅಥವಾ ಮತ್ತೆ ಅದನ್ನು ಕಳೆಬರಗಳ ತೆಗಿಲಿಕ್ಕೆ ಶೋಧ ಕಾರ್ಯ ಮಾಡಲಿಕ್ಕೆ ಇದೀಗ SRT ಅಧಿಕಾರಿಗಳು ಮುಂದಾಗಿದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಒಂದು 3-4 ದಿನಗಳ ಕಾಲ ಸಂಪೂರ್ಣವಾಗಿ ಗ್ರಿಲ್ ಆಗಿರಬಹುದು, ಮತ್ತೊಂದಿಷ್ಟು ಮಹಾಜರಾಗಿರಬಹುದು, ಮುಂದೆ ಉಳಿದ ಜಾಗಗಳನ್ನ ಗುರುತು ಮಾಡುವಂತಾಗಿರಬಹುದು. ಮತ್ತೆ ಇನ್ನು ಅವರು ಹೇಳಿದಂತ ಪ್ರಕಾರ ಅಂದ್ರೆ ಮುಸುಕುದಾರ ಹೇಳಿದ ಪ್ರಕಾರ ಸರಿಸುಮಾರು 100 ಶವಗಳು ಅಂತ ಹೇಳಿದ್ದಾರೆ. ಹೀಗಾಗಿ ಇನ್ನಷ್ಟು ಜಾಗಗಳನ್ನ ಮಹಾಜರು ಮಾಡಲಿಕ್ಕೆ ಮುಂದಾಗ್ತಾರ ಅಥವಾ ಇನ್ನು ಉಳಿದಂತಹ ಅಂದ್ರೆ ಈಗ 8 ಆಯ್ತು, 8ರಿಂದ 9, 10, 11, 12, 13 ಜಾಗಗಳನ್ನ ಮುಂದುವರಿಸಿ ಏನಾದರೂ ಮತ್ತೆ ಅವುಗಳನ್ನೇ ಅಗೆದು ಜಾಗವನ್ನು ನೋಡಲಿಕ್ಕೆ ಮುಂದಾಗ್ತಾರೆ. ಒಂದೆಡೆ ಯಾಕಂದ್ರೆ ನಿರಂತರವಾದ ಮಳೆ ಆಗಿರಬಹುದು, SRT ಅಧಿಕಾರಿಗಳು ಪ್ರಮುಖವಾಗಿ ಧರ್ಮಸ್ಥಳದಲ್ಲಿ, ಬೆಳ್ತಂಗಡಿಯಲ್ಲಿ ಮತ್ತು ಮಂಗಳೂರಿನಲ್ಲಿ ಬೀಡು ಬಿಟ್ಟಿರುವಂತದ್ದು. ಬೆಳಗಾದರೆ ಸಾಕು ಕಾರ್ಯಕಲಾಪಗಳನ್ನ ಆರಂಭ ಮಾಡ್ತಿರುವಂತದ್ದು. ಒಬ್ಬರಲ್ಲದಿದ್ರು ಇನ್ನೊಬ್ಬರನ್ನ ಕರೆಸಿಕೊಂಡು ನೆಲ ಅಗೆಯುವ ಕಾರ್ಯಕ್ಕೆ ಒಟ್ಟಾರೆಯಾಗಿ ಅಧಿಕಾರಿಗಳಾಗಿರ್ಬೋದು ಮತ್ತು ಏನು ಪೌರ ಕಾರ್ಮಿಕರು ಕೂಡ ಮುಂದಾಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಇವತ್ತು ಕೂಡ ಬೆಳಗ್ಗೆಯಿಂದ ಸಾಕಷ್ಟು ಪ್ರಯತ್ನ ಮಾಡಿದ್ರು. 7 ಮತ್ತು 8 ಆಗಿದ್ರು. 2 ಜಾಗದಲ್ಲೂ ಕೂಡ ಯಾವುದೇ ಏನು ಶವದ ಒಂದು ಕುರುಹುಗಳು ಸಿಕ್ಕಿಲ್ಲ ಅಂತ ಹೇಳ್ಬೋದು. ಅಂದ್ರೆ ಯಾವುದೇ ರೀತಿಯ ಪಳೆಯುಳಿಕೆಗಳು ಸಿಕ್ಕಿಲ್ಲ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ನಾಳೆಯೂ ಕೂಡ ಮುಂದುವರಿಯುವ ಸಾಧ್ಯತೆ. ನಾಳೆ ಬೆಳಗ್ಗೆ ಮತ್ತೆ ಅದೇ ಮುಸುಕುದಾರನ್ನು ತೆಗೆದುಕೊಂಡು ಮತ್ತೊಂದಿಷ್ಟು ಡ್ರಿಲ್ ಮುಖಾಂತರ ಮತ್ತೆ ಅದೇ ಜಾಗಗಳನ್ನ ಶೋಧ ಮಾಡುವುದಾಗ್ಲಿ, ಅವುಗಳ FSL ವರದಿಗಳನ್ನು ತೆಗೆದುಕೊಳ್ಳೋದಾಗ್ಲಿ ಮತ್ತು ಅದು ಅಲ್ಲದೆ ಕೂಡ ಇವತ್ತು ಗ್ರಾಮ ಪಂಚಾಯತಿಗೆ ಸ್ವತಃ SIT ಸಮ್ಮುಖ ಒಂದಿಷ್ಟು ಅಧಿಕಾರಿಗಳು ಹೋಗಿ ಯಾರನ್ನೆಲ್ಲ ಮಾಡಿದ್ರಿ ದಫಾನನ್ನ ಅನ್ನೋ ಒಂದು ವ್ಯವಸ್ಥೆಗಳಲ್ಲಿ ಅಲ್ಲೂ ಕೂಡ ಡಾಕ್ಯುಮೆಂಟ್ಗಳನ್ನ ಕಲೆ ಹಾಕಿರುವಂತದ್ದು. ಸ್ಥಳೀಯವಾಗಿ ಯಾರ ಮೇಲೆ ಒಂದಿಷ್ಟು ಮಾತುಕತೆ ಮಾಡಬೇಕು ಅನ್ಸುತ್ತೋ ಅಂತವರೆಲ್ಲ ಜೊತೆಗೆ ಮಾತನಾಡಿ SIT ಅಧಿಕಾರಿಗಳು ತನಿಖೆಯನ್ನು ಮುಂದುವರಿಸಿದ್ದಾರೆ. ಒಟ್ಟಾರೆ ನಾಳೆಯೂ ಕೂಡ ಒಂದಿಷ್ಟು ತನಿಖಾ ನಡೆಯುವಂತಹ ವ್ಯವಸ್ಥೆ ಇರುವಂತದ್ದು. ಕ್ಯಾಮರಾ ಶೇಖರ್ ಕೊಪ್ಪ ಜೊತೆ ಮಾರುತಿ, BM ರಿಪಬ್ಲಿಕ್ ಕನ್ನಡ, ಮಂಗಳೂರು. ಇನ್ನ ಇಲ್ಲಿವರೆಗೂ ಏನೇನಾಗಿದೆ ಅಂತ ನಮ್ಮ ಪ್ರತಿನಿಧಿ ಮಾರುತಿ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಧರ್ಮಸ್ಥಳದ ತಲೆಬುರುಡ ಪ್ರಕರಣ ಸರಿಸುಮಾರು ಇದೀಗ 4 ದಿನ ಶೋಧ ಕಾರ್ಯ ನಡೆಯುತ್ತಿರುವಂತದ್ದು. 1ರಿಂದ 13 ಅಂಕಿಗಳ ಜಾಗವನ್ನ ಇದೀಗ ಶೋಧ ಕಾರ್ಯ ಮಾಡಲಿಕ್ಕೆ ಮುಂದಾಗಿರುವಂತದ್ದು. ಈಗ 4 ದಿನದಿಂದ ಆದಂತಹ ಕಾರ್ಯ ಏನಿದೆ ಅದರಲ್ಲಿ 6ನೇ ಒಂದು ಜಾಗದಲ್ಲಿ ಒಂದಿಷ್ಟು ಪಳೆಯುಳಿಕೆಗಳು ಸಿಕ್ಕಿದೆ ಅಂತಕ್ಕಂತಹ ಮಾತುಗಳು ಸಿಕ್ಕ ಬಂದಿದೆ. ಅದನ್ನು ಕೂಡ FSL ರಿಪೋರ್ಟ್ಗೆ ಕೊಟ್ಟಿರುವಂತಹದ್ದು. ಸದ್ಯ ಇದೀಗ ಇನ್ನೂ ಉಳಿದಂತಹ ಜಾಗಗಳೇನಿದಾವೆ ಅವುಗಳನ್ನು ಕೂಡ ಸದ್ಯ ಮಹಾಜರು ಮಾಡಲಿಕ್ಕೆ ಅಥವಾ ಮತ್ತೆ ಅದನ್ನು ಕಳೆಬರಗಳ ತೆಗಿಲಿಕ್ಕೆ ಶೋಧ ಕಾರ್ಯ ಮಾಡಲಿಕ್ಕೆ ಇದೀಗ SRT ಅಧಿಕಾರಿಗಳು ಮುಂದಾಗಿದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಒಂದು 3-4 ದಿನಗಳ ಕಾಲ ಸಂಪೂರ್ಣವಾಗಿ ಗ್ರಿಲ್ ಆಗಿರಬಹುದು, ಮತ್ತೊಂದಿಷ್ಟು ಮಹಾಜರಾಗಿರಬಹುದು, ಮುಂದೆ ಉಳಿದ ಜಾಗಗಳನ್ನ ಗುರುತು ಮಾಡುವಂತಾಗಿರಬಹುದು. ಮತ್ತೆ ಇನ್ನು ಅವರು ಹೇಳಿದಂತ ಪ್ರಕಾರ ಅಂದ್ರೆ ಮುಸುಕುದಾರ ಹೇಳಿದ ಪ್ರಕಾರ ಸರಿಸುಮಾರು 100 ಶವಗಳು ಅಂತ ಹೇಳಿದ್ದಾರೆ. ಹೀಗಾಗಿ ಇನ್ನಷ್ಟು ಜಾಗಗಳನ್ನ ಮಹಾಜರು ಮಾಡಲಿಕ್ಕೆ ಮುಂದಾಗ್ತಾರ ಅಥವಾ ಇನ್ನು ಉಳಿದಂತಹ ಅಂದ್ರೆ ಈಗ 8 ಆಯ್ತು, 8ರಿಂದ 9, 10, 11, 12, 13 ಜಾಗಗಳನ್ನ ಮುಂದುವರಿಸಿ ಏನಾದರೂ ಮತ್ತೆ ಅವುಗಳನ್ನೇ ಅಗೆದು ಜಾಗವನ್ನು ನೋಡಲಿಕ್ಕೆ ಮುಂದಾಗ್ತಾರೆ. ಒಂದೆಡೆ ಯಾಕಂದ್ರೆ ನಿರಂತರವಾದ ಮಳೆ ಆಗಿರಬಹುದು, SRT ಅಧಿಕಾರಿಗಳು ಪ್ರಮುಖವಾಗಿ ಧರ್ಮಸ್ಥಳದಲ್ಲಿ, ಬೆಳ್ತಂಗಡಿಯಲ್ಲಿ ಮತ್ತು ಮಂಗಳೂರಿನಲ್ಲಿ ಬೀಡು ಬಿಟ್ಟಿರುವಂತದ್ದು. ಬೆಳಗಾದರೆ ಸಾಕು ಕಾರ್ಯಕಲಾಪಗಳನ್ನ ಆರಂಭ ಮಾಡ್ತಿರುವಂತದ್ದು. ಒಬ್ಬರಲ್ಲದಿದ್ರು ಇನ್ನೊಬ್ಬರನ್ನ ಕರೆಸಿಕೊಂಡು ನೆಲ ಅಗೆಯುವ ಕಾರ್ಯಕ್ಕೆ ಒಟ್ಟಾರೆಯಾಗಿ ಅಧಿಕಾರಿಗಳಾಗಿರ್ಬೋದು ಮತ್ತು ಏನು ಪೌರ ಕಾರ್ಮಿಕರು ಕೂಡ ಮುಂದಾಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಇವತ್ತು ಕೂಡ ಬೆಳಗ್ಗೆಯಿಂದ ಸಾಕಷ್ಟು ಪ್ರಯತ್ನ ಮಾಡಿದ್ರು. 7 ಮತ್ತು 8 ಆಗಿದ್ರು. 2 ಜಾಗದಲ್ಲೂ ಕೂಡ ಯಾವುದೇ ಏನು ಶವದ ಒಂದು ಕುರುಹುಗಳು ಸಿಕ್ಕಿಲ್ಲ ಅಂತ ಹೇಳ್ಬೋದು. ಅಂದ್ರೆ ಯಾವುದೇ ರೀತಿಯ ಪಳೆಯುಳಿಕೆಗಳು ಸಿಕ್ಕಿಲ್ಲ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ನಾಳೆಯೂ ಕೂಡ ಮುಂದುವರಿಯುವ ಸಾಧ್ಯತೆ. ನಾಳೆ ಬೆಳಗ್ಗೆ ಮತ್ತೆ ಅದೇ ಮುಸುಕುದಾರನ್ನು ತೆಗೆದುಕೊಂಡು ಮತ್ತೊಂದಿಷ್ಟು ಡ್ರಿಲ್ ಮುಖಾಂತರ ಮತ್ತೆ ಅದೇ ಜಾಗಗಳನ್ನ ಶೋಧ ಮಾಡುವುದಾಗ್ಲಿ, ಅವುಗಳ FSL ವರದಿಗಳನ್ನು ತೆಗೆದುಕೊಳ್ಳೋದಾಗ್ಲಿ ಮತ್ತು ಅದು ಅಲ್ಲದೆ ಕೂಡ ಇವತ್ತು ಗ್ರಾಮ ಪಂಚಾಯತಿಗೆ ಸ್ವತಃ SIT ಸಮ್ಮುಖ ಒಂದಿಷ್ಟು ಅಧಿಕಾರಿಗಳು ಹೋಗಿ ಯಾರನ್ನೆಲ್ಲ ಮಾಡಿದ್ರಿ ದಫಾನನ್ನ ಅನ್ನೋ ಒಂದು ವ್ಯವಸ್ಥೆಗಳಲ್ಲಿ ಅಲ್ಲೂ ಕೂಡ ಡಾಕ್ಯುಮೆಂಟ್ಗಳನ್ನ ಕಲೆ ಹಾಕಿರುವಂತದ್ದು. ಸ್ಥಳೀಯವಾಗಿ ಯಾರ ಮೇಲೆ ಒಂದಿಷ್ಟು ಮಾತುಕತೆ ಮಾಡಬೇಕು ಅನ್ಸುತ್ತೋ ಅಂತವರೆಲ್ಲ ಜೊತೆಗೆ ಮಾತನಾಡಿ SIT ಅಧಿಕಾರಿಗಳು ತನಿಖೆಯನ್ನು ಮುಂದುವರಿಸಿದ್ದಾರೆ. ಒಟ್ಟಾರೆ ನಾಳೆಯೂ ಕೂಡ ಒಂದಿಷ್ಟು ತನಿಖಾ ನಡೆಯುವಂತಹ ವ್ಯವಸ್ಥೆ ಇರುವಂತದ್ದು. ಕ್ಯಾಮರಾ ಶೇಖರ್ ಕೊಪ್ಪ ಜೊತೆ ಮಾರುತಿ, BM ರಿಪಬ್ಲಿಕ್ ಕನ್ನಡ, ಮಂಗಳೂರು.